ಒಂದು ಹೊಸ ಜನ್ಮ ತೆಗೆದಾಗೆ. ನಮಸ್ಕಾರ ನಮಸ್ಕಾರ. 15 ನಿಮಿಷ ಉಂಟು, 16 ಆದ್ರೆ ಮೊಬೈಲ್ ಹಾಕ್ಬೋದು. ನಮಸ್ತೆ ನಮಸ್ತೆ ಹೊಸ ಬಗ್ಗೆ ಕೃಷ್ಣನ್ ಕೇಳಿದ್ರೆ ಧನ್ಯ ಇರ್ತಂದ. ವಿನ್ಯಾಸಗಳು ಸಿದ್ಧ ಆಗ್ತಿದೆ. ಹೊಸ ಬಿಲ್ಡಿಂಗ್ಗಳು, ಬೇಕಾದಂಥ ಎಲ್ಲ ಅನುಕೂಲಗಳು ಮತ್ತು ವಾಹನಕ್ಕೆ ನಿಲ್ಲಕ್ಕೆ ಬೇಕಾದಂಥ ತಂಗುದಾಣ ಇದಕ್ಕೆಲ್ಲ ವ್ಯವಸ್ಥೆಗಳಾಗ್ತಿದೆ. ಸುಮಾರು 38ರಿಂದ 40 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಇದಕ್ಕೆ 1ನೇ ಹಂತದ ಎಸ್ಟಿಮೇಟ್ ಎಲ್ಲ ಆಗಿ ನಾಡಿನ 1ನೇ ತಾರೀಕಿನೊಳಗೆ ಅದನ್ನು ಪೂರ್ಣಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮಾಡಲಿಕ್ಕೆ ಹೋಗ್ತಾ ಇದೆ. ಜನಪ್ರತಿನಿಧಿಗಳ ಜೊತೆ ಮತ್ತು ಸಾರ್ವಜನಿಕವಾಗಿ ನಾವು ಯಾವ ರೀತಿ ವಿನ್ಯಾಸ ಮಾಡಿದ್ದೇವೆ, ಯಾವ ರೀತಿ ಎಸ್ಟಿಮೇಟ್ ಆಗಿದೆ, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಅಧಿಕೃತವಾಗಿ ಪ್ರಕಟಿಸುವಂಥ ಒಂದು ವ್ಯವಸ್ಥೆಗಳನ್ನು 1ನೇ ತಾರೀಕಿನ ಆಸ್ಪಾಸಲ್ಲಿ ಮಾಡಿರ್ತೇವೆ. और आज ये जो एक कलेक्टिव एफर्ट है उसकी वजह से ये पॉसिबल हुआ है. सो यस, मैं आया हूँ इन सबको ज्वाइन करने के लिए. अभी तो वही जैसे कि अभी आप देख रहे हो कि एमपी है यहाँ के उड़पी और चिकमंगलूर के श्री कोटा श्रीनिवास पुजारी, उन्होंने काफ़ी उसे फास्ट ट्रैक करवाया. और साथ ही साथ यहाँ पे जितने भी कार्यकर्ता है उन्होंने भी इसका काम किया है. सो हाँ, सबका धन्यवाद और लोगों का धन्यवाद सबसे ज़्यादा कि उन्होंने हाईलाइट किया और इसे पॉसिबल किया. ಜಸ್ಟ್ ನಾವು ಚೆಕ್ ಮಾಡಿದೆವು. ಈವನ್ ಟಾಯ್ಲೆಟ್ನಲ್ಲಿ ಸಹ ತುಂಬ ಕ್ಲೀನ್ ಇದೆ. ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಹೇಗಿತ್ತು ಹಾಗೆ ಇದು ಮಾಡಿದ್ದಾರೆ. ಈವನ್ ಸೇಫ್ಟಿ ಮೆಜರ್ಸ್ ಸಹ ತುಂಬ ತಗೊಂಡಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿ ಆಯಿತು. ಆಫ್ಟರ್ ಸೋ ಮೆನಿ ಇಯರ್ಸ್, ಆಫ್ಟರ್ 26 ಇಯರ್ಸ್ ನಮಗೆ ಈ ಕೊಂಕಣ್ ರೈಲ್ವೆಯಲ್ಲಿ ಈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಹೊಸ ಟ್ರೈನ್ ಸಿಕ್ಕಿದೆ. ನಮಗೆ ಹೊಸ ಫೆಸಿಲಿಟಿ ಸಿಕ್ಕಿದೆ, ಪ್ರಯಾಣಿಕರಿಗೆ ಸುರಕ್ಷತೆ ಸಿಕ್ಕಿದೆ. ಎಲ್ಲಿ ನೋಡಿದರಲ್ಲಿ ಹೊಸ ವಂದೇ ಭಾರತ್ ಟ್ರೈನ್, ಮತ್ಸ್ಯಗಂಧ ಟ್ರೈನ್, ಎಲ್ಲ ಹೊಸ ಟ್ರೈನ್ ಬರ್ತಾ ಇದೆ, ಶತಾಬ್ದಿ ಟ್ರೈನ್. ಇಂಥ ಒಂದು ಅವಕಾಶವನ್ನು ನಾವು ಈಗ ಪಡೆದದ್ದು ನಮಗೆ, ನಾವು ಸಣ್ಣ ಇರುವಾಗ ಮೊದಲೆಲ್ಲ ಟ್ರಾವೆಲ್ ಮಾಡುವಾಗ ಒಂದು ಬೇರೆ ವ್ಯವಸ್ಥೆ ಇತ್ತು. ಈಗಿನ ವ್ಯವಸ್ಥೆ ನಮಗೆ, ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಒಂದು ಸನ್ನಿವೇಶ ನಮಗೆ ಈಗ ಕಾಣುತ್ತಾ ಇದೆ. ಮತ್ತು ಎಲ್ಲ ಸೋಪಲ್ಲಿ ಇಡ್ತಾರೆ, ಕ್ಲೀನಿಂಗ್ ಎಲ್ಲ ಒಳ್ಳೆ ಉಂಟು. ನಮಗೆಲ್ಲ ಭಾಳ ಖುಷಿ ಆಯಿತು ನೋಡಿ. ಇವತ್ತಿನ ತಾರೀಕು ಸ್ವಚ್ಛಾಲಯ ಇರೋದು. ಈಗ ಇನ್ನೊಂದು ಟ್ರೈನ್ ಆದರೆ ನಮಗೆ ಭಾಳ ಒಳ್ಳೆಯದಂತ ನಾವು ಹೇಳ್ತೀವಿ. ಈಗ ನಮಗೆ 2 ಉಂಟು, ಮುಂಬೈ ಎಕ್ಸ್ಪ್ರೆಸ್ ಮತ್ತು ಮತ್ಸ್ಯಗಂಧ. ಇನ್ನೊಂದು ಆದರೆ ಭಾಳ ಒಳ್ಳೆಯದು. ಯಾರು ಪರಿಣಾಮಿಸಿದವರು ಆದರ್ಶದಿಂದ ಇದು ನಮಗೆ ಆದದ್ದು. ಮುಂದೆ ನಾವು ಬಸ್ಸಿನಲ್ಲಿ ಅಟ್ಕೋಗೆಲ್ಲ ಹೋಗ್ತಿದ್ದೆವು, ಡಬ್ಬದಲ್ಲಿ ಕೂತ್ಕೊಂಡು. ಇಲ್ಲಿ ನಮ್ಮ ಟ್ರೈನ್ ಯಾರು ಚಾಲು ಮಾಡಿದರೆ ಅದರ ಬಗ್ಗೆ ನಮಗೆ ಭಾಳ ಆದರ್ಶ ಉಂಟು.